ಮೊಲ್ಲಿ ಮಾತಾಡ್ತಾನೆ, ಬೆಂಕಿ ಹಚ್ಚರತ್ತ ಹೇಳ್ತಾ ಭಾಷಣ ಮಾಡ್ತಾನೆ. ಆದ್ರೆ ಇವತ್ತು ಪೊಲೀಸರು ಒಂದು ಕೇಸ್ ಹಾಕಿದ್ರೆ ತಪ್ಪು ಅಂದ್ರೆ ಆ ಪೊಲೀಸರ ನೈತಿಕ ಎಷ್ಟು ಇದು ಆಗ್ತದೆ. ನಾ ಏನಾರೇ ಮುಂದೆ ಮುಖ್ಯಮಂತ್ರಿ ಆದಾಗ ಹಿಂಗೆ ಯಾರು ಪೊಲೀಸ್ ಜೀಪ್ ಹತ್ಯಾರ ಅಂದ್ರೆ ಅಲ್ಲೇ ಗುಂಡು ಹಾಕಿ ಕೊಂದು ಬಿಡುತ್ತೆ ಕಲಾಸ್, ಅಲ್ಲೇ ಜನ್ನತ್ತಿಗೆ ಹೋಗ್ಬೇಕಾದ್ರು. ಪೊಲೀಸರ ನೈತಿಕ ಬಲ ಖುಷಿ ತಂದರೆ ಇವತ್ತು ನೋಡ್ರಿ, ನಾನು ನಿನ್ನೆ ಕೋಲಾರಕ್ಕೆ ಹೋದಾಗ ಅಲ್ಲೇ ಅವ್ರು ಹೇಳ್ತಿದ್ರು ತ್ರಿಬಲ್ ಸೈಟ್ ಏನು ಸೀಟ್ ಹೋಗ್ತಿರ್ತಾರೆ ಸಾಬ್ರು, ಪೊಲೀಸ್ ನಿಂದ್ರಸಂದ್ರೆ ನಿಂದ್ರದಿಲ್ಲ, ಪೊಲೀಸರಿಗೆ ಹೊಡಿಲಕ್ಕೆ ಬರ್ಲಕತ್ತಾರೆ KGF ಕೋಲಾರನಾಗ. ಯಾಕಂದ್ರೆ ಅವ್ರದ್ದು ಸರ್ಕಾರ ತಿಳ್ಕೊಂಡಾರು ಅವರು. ನಾವು ಎಂದ್ರೆ ನಮ್ಮ ಸರ್ಕಾರ ತೆಂದ್ರೆ ತಿಳ್ಕೊಂಡಿವಿ. ನೀವು ವಿಧಾನಸಭಾದಾಗ ಬರ್ರಿ, ನೀವು ನಮ್ಮ ಮಂದಿನೇ ಇರೋದಿಲ್ಲ, ಮ್ಯಾಗೆ ಗ್ಯಾಲರಿ ಒಳಗೆ ಬರೀ ಗಡ್ಡ ಬುರ್ಕಾಯಿ ಕೂತಿರ್ತಾವಲ್ಲಿ. ನಾವು ತಳ್ಕೂತು ನಾವು ನೋಡ್ತಿರ್ತೀವಿ. ಇದೇನು ಪಾಕಿಸ್ತಾನ ಅಸೆಂಬ್ಲಿ ಆಗೈತೋ, ಇದೇನು ಬರೀ ಅವರೇ ಅದಾರ ಮ್ಯಾಗ ಅಂದ್ರೆ ಅವ್ರಿಗೆ ಹೆಂಗೆ ಬಂದುಬಿಟ್ಟೈತೆ ಅಂದ್ರೆ ಇದು ನಮ್ಮ ಸರ್ಕಾರ. ನಾವೇನು ಹಿಂದೂಗಳ ಮ್ಯಾಗ ಏನು ಮಾಡಿದ್ರು ಯಾರು ಕೇಳೋದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಮ್ಮ ಜನರಿಗೆ ಕಿಮ್ಮತ್ತಿಲ್ಲ, ಸರ್ಕಾರದ ಈ ಸ್ಕೀಮ್ಗಳಿಲ್ಲ ಅಂದಾಗ ಈಗಲೂ ಜಾಗೃತಿ ಆಗದೆ ಇರ್ತಾರೆ. ಹಿಂದೂ ಸಮಾಜ ನಮ್ಮಲ್ಲಿ ಜಾತಿ ಹೊಡಿಬೇಕಂತ ಪ್ರಯತ್ನ ಮಾಡ್ತಿರ್ತಾರೆ. ನಾವೆಲ್ಲ ಒಂದೇ ದಲಿತರು ಹಿಂದುಳಿದು. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂಥ ಪುಣ್ಯಾತ್ಮ ಒಂದು ಮಾತು ಹೇಳಿದ್ರು 1944 ಒಂದು ದ ಪಾರ್ಟಿಷನ್ ಆರ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರ್ದಾರೆ. ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಹೇಳ್ತಾರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರು ಅವ್ರು ಗಾಂಧಿಯನ್ನು ಅವ್ರು ಒಪ್ಪೋಲಿಲ್ಲ. ಗಾಂಧಿ ಇವ ದೊಡ್ಡ ಮನುಷ್ಯ ಅಂತ ಹೇಳ್ತಿದ್ದಿಲ್ಲ ಅವರು. ಇವ ಡಬಲ್ ಗೇಮ್ ಅದಾನ, ಮ್ಯಾಗೊಂದು ಅದಾನ ಒಳಗೊಂದು ಬೇರೆ ಅದಾನ ಅಂತೇಳಿ. ಯಾರು? ಅಂಬೇಡ್ಕರ್. ಅವ್ರು ಬರ್ದಾರ, ಏನು ಬರ್ದಾರ ಆ ಒಂದು ಪುಸ್ತಕನಾಗ, ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ರಾಷ್ಟ್ರಗಳನ್ನು ದ್ವಿರಾಷ್ಟ್ರ ಮಾಡೋದಿದ್ದರೆ ಭಾರತದಲ್ಲಿರುವ ಕೊನೆಯ ಮುಸಲ್ಮಾನ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನ ಭಾಗದಲ್ಲಿ ಬರುವಂಥ ಕೊನೆಯ ಹಿಂದೂ ಭಾರತಕ್ಕೆ ಬರಬೇಕು, ಅಲ್ಲಿವರೆಗೆ ಭಾರತವನ್ನು ವಿಭಜಿಸಬೇಡಿ ಅಂತ ಹೇಳಿದವರು ಒಬ್ಬರೇ ಒಬ್ಬರು ಗಂಡಸರು. ಯಾರಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಯಾಕೆ ಹೇಳಿದ್ರು ಹೇಳ್ತಾರೆ ಅವರು, ಅಂಬೇಡ್ಕರ್ ಅವರು ಅವ್ರು ಅಧ್ಯಯನ ಮಾಡ್ಯಾರ, ಎಲ್ಲ ಧರ್ಮ ಅಧ್ಯಯನ ಮಾಡ್ಯಾರ ಅಂಬೇಡ್ಕರ್. ಬೌದ್ಧ ಧರ್ಮ, ಸಿಖ್ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ. ಯಾಕಂದ್ರೆ ಅವರು ಹಿಂದೂ ಆಗಿ ನಾವು ಸಾಯುವುದಿಲ್ಲ ಅಂತ ಹೇಳಿದರು. ಅದಕ್ಕೆ ಧರ್ಮವನ್ನು ಓದಿದ ಮೇಲೆ ಅವ್ರು ಏನು ಹೇಳ್ತಾರೆ, ಯಾಕೆ ನೀವು ಭಾರತದಲ್ಲಿ ಶಾಂತಿ ಇರಬೇಕಾದ್ರೆ ಒಬ್ಬ ಮುಸಲ್ಮಾನನು ಭಾರತದಾಗಿರಬಾರ್ದು, ಯಾಕಂದರೆ ಇಸ್ಲಾಮದಲ್ಲಿ ಸಹೋದರತ್ವ ಇಲ್ಲ, ಅಣ್ಣತಮ್ಮರು ಅನ್ನೋದಿಲ್ಲ. ಅವ್ರು ಕೇವಲ ತಮ್ಮ ಧರ್ಮದವ್ರನ್ನ ಅಷ್ಟೇ ಸಹೋದರ ತಿಳ್ಕೊತಾರೆ. ಅವ್ರು ಎಂದೂ ಶಾಂತಿಯಿಂದ ಇರುವುದಿಲ್ಲ. ಅವರು ಸಂಖ್ಯೆ ಹೆಚ್ಚಾಯ್ತಂದ್ರೆ ಹಿಂದೂಗಳು ಜೀವನ ಮಾಡಲಿಕ್ಕೆ ಬಿಡೋದಿಲ್ಲ. ಇದೇನು ಸತ್ಯ ಆಗ್ಲಿಕ್ಕತ್ತೈತೆ ಇಲ್ಲ? ಇದು ಅಂಬೇಡ್ಕರ್ ಹೇಳಿದ್ದು. ಆ ಪುಣ್ಯಾತ್ಮ ಎಷ್ಟು ಅಧ್ಯಯನ ಮಾಡಿರ್ಬೇಕು ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ನು ಇವತ್ತು ನಾವು ಸ್ಮರಣೆ ಮಾಡ್ಕೋಬೇಕು. ಅವತ್ತು ಅವ್ರು ಹೇಳ್ದಂಗೆ ಮಾಡಿಬಿಟ್ಟಿದ್ರೆ ನಮ್ಮ ದೇಶನಾಗ ಹಿಂದೂ ಮುಸ್ಲಿಂ ದಾಂಧಲಿನೇ ಇರ್ತಿದ್ದಿಲ್ಲ. ನೋಡಿರಿ, 11% ದಲಿತರು ಪಾಕಿಸ್ತಾನಕ್ಕೆ ಹೋದರು. ಒಬ್ಬ ಮಂಡಲ್ ಹತ್ತಿದ್ದ, ಜೋಗೀಂದ್ರನಾಥ್ ಮಂಡಲ್, ಆ ಜಿನ್ನಾನ ಮಾತು ಕೇಳಿ 11% ದಲಿತನ ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋದ. ದಲಿತ ಮುಸ್ಲಿಂ ಬಾಯಿ ಅಂತೇಳಿ. ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಯಾರು ಗೊತ್ತೈತನ? ಆ ಜೋಗೀಂದ್ರನಾಥ್ ಮಂಡಲ್ನ ಅಲ್ಲಿ ಕಾನೂನು ಮಂತ್ರಿ ಮಾಡಿದ್ರು, ದಲಿತ. ಅಂಬೇಡ್ಕರ್ ಸಮಯದಾಗ ಅವನೊಬ್ಬ ದೊಡ್ಡ ದಲಿತ ನಾಯಕರು. ಮುಂದೆ ಹೆಂಗಾಯ್ತಂದ್ರೆ ಪರಿಸ್ಥಿತಿ, ಪಾಪ ಜೋಗೀಂದ್ರನಾಥ್ ಮಂಡಲ್ ಹೋದರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರೀಲಿಲ್ಲ. ಒಂದು ದಿವಸ ಪ್ರಧಾನಮಂತ್ರಿಗೆ ಹೋಗಿ ಕೇಳಿದ್ರು, ನನಗೆ ಹಿಂಗೆ ಅಪಮಾನ ಆಗ್ಲಕ್ಕತ್ತದ, ನಾ ಇಷ್ಟು ಮಂದಿ ದಲಿತರದ್ದು ಕರ್ಕೊಂಡು ಪಾಕಿಸ್ತಾನಕ್ಕೆ ಬಂದೀನಿ, ನಮ್ಮ ಜನರಿಗೆ ಹೊಡಿಲಕತ್ತಾರ, ಅತ್ಯಾಚಾರ ಮಾಡ್ಲಕತ್ತಾರ, ಏನಾರೇ ನೀವು ಅದನ್ನು ಆ್ಯಕ್ಷನ್ ತೊಗೋಬೇಕು ಅಂತ ಹೇಳಿದಾಗ ಏನು ಹೇಳ್ದ ಅದ್ರ ಪ್ರಧಾನಮಂತ್ರಿ ಪಾಕಿಸ್ತಾನದವ, ನೀ ಅಲ್ಲೇ ಹೋಗಿ ಮೊಹಮ್ಮದ್ ಅಲಿ ಜಿನ್ನಾ ಕರ್ಕೊಂಡು ಬಂದಾನ, ಅವನು ಗೋರಿ ಮ್ಯಾಗ ಹೋಗಿ ಕೂತು ಕೇಳು, ನಾವೇನಿಲ್ಲ, ಅದು ನಮ್ಮ ದೇಶನಾಗ ಇರಬೇಕಾದ್ರೆ ಮುಸಲ್ಮಾನರೇ ಆಗಬೇಕು, ಇಲ್ಕಂದ್ರೆ ಇರ್ಲಾಕೆ ನಾವು ಬಿಡೋದಿಲ್ಲ ಅಂದರು. ಮುಂದೆ ಜೋಗೀಂದ್ರನಾಥ್ ಮಂಡಲ್ ಕಾನೂನು ಮಂತ್ರಿಗೆ ರಾಜೀನಾಮೆ ಕೊಟ್ಟು ಭಾರತಕ್ಕೆ ಬಂದು ಇಲ್ಲಿ ತನ್ನ ಜೀವ ಬಿಟ್ಟ. ಇದು ಅಂಬೇಡ್ಕರ್ ಅವರು ಅವತ್ತೇ ಹೇಳಿದ್ರು ಅವನಿಗೆ, ಹೋಗಬೇಡ, ದಲಿತರು ಸುರಕ್ಷಿತ ಇರಬೇಕಾದ್ರೆ ಭಾರತದಲ್ಲಿ ಹಿಂದೂಗಳ ಜೋಡ ಜಗಳಾಡ್ಕೋತಿರೋನು, ಆದರೆ ಹಿಂದೂಗಳು ಅಷ್ಟು ದುಷ್ಟರಲ್ಲ, ಇವರು ಅಷ್ಟು ತಿಳಿದಂಥದ್ದು ಇವತ್ತು ಮಂಡಲ್ ಒಂದು ಉದಾಹರಣೆ ಇದೆ. ನೀವೆಲ್ಲ ಯೂಟ್ಯೂಬ್ದಾಗ ತೆಗೆದು ನೋಡಿರಿ, ಜೋಗೀಂದ್ರನಾಥ್ ಮಂಡಲ್ ಅಥವಾ ಹೊಡೀರಿ, ಅವ್ರು ಇಡೀ ಇತಿಹಾಸ ಬರ್ತದೆ. ದಲಿತ ಒಬ್ಬ ಮಂತ್ರಿ ಪಾಕಿಸ್ತಾನದ್ದು,
ಪಾಪ ಹಳ್ಳಿ ಬಂದು ಇವತ್ತು 1% ದಲಿತರು ಉಳಿದಿಲ್ಲ ಪಾಕಿಸ್ತಾನದಾಗ. ಅದಕ್ಕೆ ನಾನು ದಲಿತ ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ನೀವೆಂದೂ ಅವ್ರ ಅಣ್ಣತಮ್ಮರಾಗೋದಿಲ್ಲ. ಇದು ಅಂಬೇಡ್ಕರ್ ಹೇಳಿದಂಥ ಸತ್ಯ ಮಾತಿದು. ಅದಕ್ಕೆ ಈ ದೇಶ ಸುರಕ್ಷಿತ ಇರಬೇಕಾದ್ರೆ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿದ್ರೆ ಮಾತ್ರ. 40% ಏನಾರೇ ಈ ದೇಶನಾಗ ಅವ್ರ ಸಂಖ್ಯೆ ಆಯ್ತಂದ್ರೆ ಒಬ್ಬ ಹಿಂದೂ MLA ಆಗೋದಿಲ್ಲ, ಒಬ್ಬ ಹಿಂದೂ MP ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ತಿಳ್ಕೊಂಡ್ಬಿಡ್ರಿ ನೀವು. ಎಲ್ಲೆಲ್ಲಿ ನೋಡ್ರಿ, ಎಲ್ಲೆಲ್ಲಿ ಈಗ ನಾ ಬಿಜಾಪುರನ ಆರಿಸಿ ಬರ್ತೀನಿಲ್ಲ, 2,80,000 ಹೋಟ್ನಾಗ 1,26,000 ಹೋಟ್ ಅದಾರ. ಅವ್ರು ಎಟ್ಟದಾರ? 1,26,000 ಹೋಟ್ ಅದಾವರು. ನಮ್ಮ ಹಿಂದೂಗಳು ಎಟ್ಟದಾವು? 1,60,000 ಹೋಟ್ ಅದಾವು. ನಮ್ಮ ಬಿಜಾಪುರನಾಗ ಯಾವ ಬಣಿಜ್ಗಾರು, ಪಂಚಮಸಾಲ್ಯಾರು, ದಲಿತರು, ಲೆಫ್ಟ ರೈಟ ಏನೂ ಇಲ್ಲ. ಒಂದೇ ಒಂದು ಹಿಂದೂ ವರ್ಸಸ್ ಅವರೇ ನಿಂದಿರ್ತಾರೆ ನನ್ನ ವಿರುದ್ಧ. ನೋಡ್ರಿ ಎಷ್ಟು ಜಾಗೃತಿ ಇರ್ತಾರಂದ್ರೆ, ಧರ್ಮದ ವಿಚಾರ ಬಂದ್ರೆ ಒಂದು 80-85 ಬೂತ್ ಅದಾವೆ. 100% ಅವರೇ ಅದಾರೆ ನಮ್ಮಲ್ಲಿ. 272 ಬೂತ್ನಾಗ 80 ಬೂತ್ನಾಗ 850 ಹೋಟ್ ಬಿದ್ದಾವಂದ್ರೆ ನನಗೆ ಎಷ್ಟು ಬಿದ್ದಿರ್ತಾ ಗೊತ್ತೇನು? 1, 2 ಅದನ್ನು ಸುಮ್ಮ ಪೂರ್ತಿ ಬೋಗಸ್ ಹೋಟ್ ಹಾಕ್ಯಾರತ್ತ, ಇದು ಆಗಬಾರ್ದು ಅಂತೇಳಿ 1, 2 ಉಳ್ಕಿದ್ದು 500, 850 ಎಷ್ಟು 847, 48 ಯಾರು ತೊಗೋತಾರ? ಅವ್ರ ಜಾತಿ ಅವ್ನು ತೊಗೋತಾನೆ. ಅವ್ರೆಟ್ಟು ಒಕ್ಕಟ್ಟದಾರ. ನಮ್ಮ ಹಿಂದೂ ಬೂತ್ನಾಗ ಅವನಿಗೆ 100, 150 ಬೀಳ್ತಾವೆ ಹೋಟು. ಆದರೂ ನಾನು 35-40 ಸಾವಿರ ಲೀಡ್ ಇರ್ತೀನಿ. ಮುಂಜಾನೆ ಮಧ್ಯಾಹ್ನಕ್ಕೆ ಬರೋದಕ್ಕೆ 3 ಸಾವಿರಕ್ಕೆ ಬಂದಿರ್ತೀನಿ. ನಂದು ಸಂಜೆ ಮುಂದೆ ಮತ್ತೊಂದು ಹಿಂದೂ ಏರಿಯಾ ಚಾಲು ಆಗ್ತೈತಿ. ಅಲ್ಲೊಂದು 4-5 ಸಾವಿರ ಲೀಡ್ ಹಾಕ್ತೀನಿ, ಕೇಸರಿ ಗುಲಾಲ್ ಹಾರಿಸ್ತೀನಿ. ಅಲ್ಲಿವರೆಗೆ ನಂದು ಲೀಡ್ ಕಡಿಮೆ ಆದಂಗೆ ಹಸಿರು ಗುಲಾಲ್ ಚಾಲು ಆಗಿಬಿಡ್ತದೆ. ಫುಲ್ ಪಾಕಿಸ್ತಾನ ಜೆಂಡ ಹಸಿರು ಗುಲಾಲ್ ಚಾಲು ಆಗ್ತದೆ. ನಮ್ಮ ಹಿಂದೂ ಏರಿಯಾ ಚಾಲು ಆಯ್ತಲ್ಲ, ನಮ್ಮ ಜನ 4-5 ಸಾವಿರ ಎಷ್ಟು ಬರೋದೇ ಆರಿಸಿ ಬರೋದನ್ನ 8-9 ಸಾವಿರ ಓಟ್ನಾಗ. ಅದು 1 ಇಂಚ್ ಅವರು ಹಸಿರು ಗುಲಾಲ್ ಬಿದ್ದಿರ್ತೈತಿ. ಇಲ್ಲಿ ಏನು ಹೋಟಿನ ಇದು ಇರ್ತೈತಲ್ಲ ಮತದಾನ ಏನು ಕೇಂದ್ರ ಬಲ್ಲಿ ಮುಂದೆ ನಮ್ಮವ್ರು 2 ಇಂಚು ಕೇಸರಿ ಗುಲಾಲ್ ಹಾಕಿ ಹಸಿರು ಗುಲಾಲೇ ಕಾಣಿಸ್ಲಾರ್ದಂಗೆ ಮಾಡ್ತಾರೆ ಬಿಜಾಪುರನಾಗ. ಹಿಂಗೆ ಒಕ್ಕಟ್ಟಬೇಕೆಲ್ಲ ಇಡೀ ಕರ್ನಾಟಕದಾಗ. ನೀವೆಲ್ಲ ಹಿಂಗೆ ಆಗಬೇಕು. ಈ ನಾಟಕ ಮಾಡೋರಿನ ನಾವು ನಂಬಿದ್ರೆ ಎಂದೂ ನಮ್ಮ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಧರ್ಮ, ನಮ್ಮ ದೇಶ ಸುಮ್ಮನೆ ನಾವೆಲ್ಲ ಸುರಕ್ಷಿತ ಇದೀವಿ. ನರೇಂದ್ರ ಮೋದಿ ಅಂತ ಒಬ್ಬ ಪ್ರಧಾನಮಂತ್ರಿ ಅದ ಹೇಳಿ ಇಡೀ ಜಗತ್ತಿನಾಗೆ ನೋಡ್ರಿ. ಇವತ್ತು ಇರಾಣದವರು ನಮ್ಗೆ ಹಸಿರು ಜೆಂಡ ಕೊಡ್ಲಕತ್ತಾರೆ. ಏನು ಗ್ಯಾಸ ಕ್ರೂಡ್ ಆಯಿಲ್ ಬರಲಿಕ್ಕೆ. ಯಾಕೆ? ಭಾರತ ಹೇಳಿದ್ರೆ ವಿದ್ದು ನಿಂದಿರ್ತದ ಅಂತ ಲೆಕ್ಕಕ್ಕೆ ಬಂದಾರೆ. ಅಂದರೆ ಭಾರತ ಈಗ ಮೊದಲಿನ ಭಾರತ ಇಲ್ಲ. ಮೊದಲಿನ ಪ್ರಧಾನಮಂತ್ರಿ ಹೋದ್ರೆ ದಂಡ್ಯಾಗಿ ನಿಂದಿರ್ಸ್ತಿದ್ರು. ಈ ಪ್ರಧಾನಮಂತ್ರಿ ನಡಬರ್ಕ್ ನಿಂದಿರ್ತಾರೆ ನೋಡಿರಿ ಎಲ್ಲ TV ಒಳಗೆ. ಮೊದಲು ಅಮೇರಿಕಾ ಅಧ್ಯಕ್ಷ ಇರ್ತಾನೆ, ಈ ಕಡೆ ರಷ್ಯಾ ಅಧ್ಯಕ್ಷ ಇರ್ತಾನೆ. ಮೊದಲು ಎಲ್ಲಿ ನಿಂದಿರ್ಸ್ತಿದ್ರು ಅಂದ್ರೆ ಪಾಕಿಸ್ತಾನದ ನಂತರ ನಮ್ಮ ದಂಡ್ಯಾಗ ಹಿಂಗೆ ನಿಂತಿರ್ತಿದ್ದು ನಮ್ಮ ಮನಮೋಹನ್ ಸಿಂಗ್. ನೋಡಿರಲ್ಲ ಮನಮೋಹನ್ ಸಿಂಗ್ ಎಷ್ಟು ಚಂದ ನಿಂದಿರ್ತಿದ್ರು. ಎಂದ್ರೆ ಮಾತಾಡಿದ್ದು ಅವ್ರು ಹೇಳಿದ್ರೆ ಸೋನಿಯಾ ಗಾಂಧಿ ಒಂದೇ ಮಾತಾಡಿದ್ರೆ ಹಾನಿ ಆಗಿತ್ತೇಳಿ ಒಟ್ಟೆ ಮಾತಾಡ್ತಿಲ್ಲ ಪಾಪ. ಈಗಿನ ದೇಶ ಹೆಂಗಿದೆ? ಯಾಕಂದ್ರೆ ನಾನು MP ಇದ್ದೆ 2 ಸಲ. ವಾಜಪೇಯಿ ಸರ್ಕಾರನಾಗ ನಾನು ಮಂತ್ರಿ ಆಗಿದ್ದೆ. ಅವಾಗ ನಾವೇ MP ಗಳು ಮಾತಾಡ್ತಿದ್ವಿ, ಇನ್ನು ಮ್ಯಾಗ ಒಂದೇ ಪಾರ್ಟಿ ಸರ್ಕಾರ ಬರೋದಿಲ್ಲ ಅಂತೇಳಿ. ಒಂದೇ ಪಾರ್ಟಿ ಸರ್ಕಾರ ಬರೋದಿಲ್ಲ ಅಂತೇಳಿ ನಾವೇ ಮಾತಾಡಿ 23-20 ಪಾರ್ಟಿ ತೊಗೊಂಡು ಒಂದು ಸರ್ಕಾರ ಆಗ್ತಿತ್ತು. ಇವತ್ತು ಹಿಂದೂಗಳು ಜಾಗೃತ ಆಗಿದ್ದರಿಂದ ನರೇಂದ್ರ ಮೋದಿಯವ್ರಿಗೆ 303 ಸೀಟು ಮೊದಲೇ ಸಲ ಬಂದು ಒಂದು ಸಿಂಗಲ್ ಪಾರ್ಟಿ ಸರ್ಕಾರ ಈ ದೇಶನಾಗ ಬಂತು. ಕಾರಣ ಯಾರು? ನೀವು ಜಾಗೃತರೇ. ಆದರೆ ಇನ್ನು ನಮಗೆ ಉಳ್ಗಾಲಿಲ್ಲ. ನಾವು ಹಿಂದೂಗಳು ಒಂದಾಗಬೇಕು, ನಾವು ಜಾತಿ ಬಡದಾಡಬಾರ್ದತ್ತೇನು ಲೋಕಸಭಾದಾಗ ಒಂದು ಸೈಡ್ ನೀವು ಏನು ಮಾಡ್ಲಕತ್ತಿರಲ್ಲ, ಅದರ ಪರಿಣಾಮದಿಂದ ಸುರಕ್ಷಿತವಾಗಿ ಇವತ್ತು ನಾವು ಭಾಳ ಆರಾಮಿದ್ದೀವಿ. ಇಲ್ಲಾಂದರೆ ಭಾರತದಲ್ಲಿ ಹಿಂದೂಗಳ ಪರಿಸ್ಥಿತಿ ಇವತ್ತು ನೋಡ್ರಿ. ನೀವು ಬಾಂಗ್ಲಾದಾಗ ಏನು ನಡೆದದ? ಜೀವಂತ ಸುಡ್ಲಾಕತ್ತಾರೆ ಹಿಂದೂಗಳನ್ನ. ಕೇರಳದಾಗ ಏನು ನಡೆದದ? ಇವತ್ತು ಪಶ್ಚಿಮ ಬಂಗಾಳದಾಗ ಏನು ನಡೆದದ? ಹಿಂದೂಗಳು ಇಷ್ಟು ಕೆಟ್ಟ ಪರಿಸ್ಥಿತಿ ಒಳಗದಾರೆ. ಅತ್ಯಾಚಾರ ಆಗ್ತವೆ, ಲವ್ ಜಿಹಾದ್ ಆಗ್ತದೆ. ನಮ್ಮ ಹಿಂದೂ ಹೆಣ್ಮಕ್ಳನ್ನ ತೊಗೊಂಡು ಹೋಗಿಬಿಡ್ತಾರೆ, ಒಯ್ದವ್ರನ್ನ ಭಯೋತ್ಪಾದಕರಿಗೆ ಮಾರ್ತಾರೆ.
ಅಂಥ ಒಂದು ಕೆಟ್ಟ ಸ್ಥಿತಿ ಭಾರತದಾಗ ಇದೆ. ಅದಕ್ಕೆ ನಿಮ್ಮ ಹೆಣ್ಮಕ್ಳಿಗೆ ನಾನು ವಿನಂತಿ ಮಾಡ್ಕೋತೀನಿ, ನಿಮ್ಮ ಮಕ್ಕಳನ್ನ ಎಲ್ಲೇ ಶಾಲೆ ಕಳಿಸೋದಾದ್ರೆ ಅವ್ರಿಗೆ ಏನು ಚಟುವಟಿಕೆ ಮ್ಯಾಗ ಎಲ್ಲರೂ ನಿಗಾ ಇಡ್ರಿ. ಯಾಕಂದ್ರೆ ಇದು ಲವ್ ಜಿಹಾದ್ ಅನ್ನೋವಂಥದ್ದು ಅವ್ರು ಒಟ್ಟೆ ಈ ದೇಶದ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಇವತ್ತು ಪ್ರೀತಿ ಅಂತ ತೋರಿಸಿ ಇವತ್ತು ಅವ್ರಿಗೇನಾಗೈತಿ 4 ಲಗ್ನ ಆಗ್ಲಕ್ಕೆ ಪರ್ಮಿಷನ್ ಐತಿ. ಅವ್ರು ಇದನ್ನು ಮಾಡಿ ತಲಾಕ್ 3 ಸಲ ತಲಾಕ್ ಅಂದ್ರೆ ಮುಗೀತು, ಮತ್ತೊಂದು ರೆಡಿನೇ ಅವ್ರದ್ದು. ನಮ್ಮಲ್ಲಿ ಹ್ಯಾಂಗಿಲ್ಲಲ್ಲ ಹಿಂದೂ ಧರ್ಮದಾಗ, ಆದ್ರೆ ಒಂದೇ ಆಗಬೇಕು, ಕಾನೂನು ಐತಿ. ನಮ್ಮ ಹೆಣ್ಮಕ್ಳನ್ನ ಈ ರೀತಿ ಅವರು ಪ್ರೀತಿಯ ಒಂದು ಇದರಲ್ಲಿ ಒಳಗೆ ಹಾಕಿ ನಮ್ಮ ಎಷ್ಟೋ ಪಾಪಿಗೆ ಹೆಣ್ಮಕ್ಳು ಪಶ್ಚಾತ್ತಾಪ ಪಡ್ತಾರೆ. ಒಬ್ಬ IAS ಅಧಿಕಾರಿಗಳದಾಯ್ತು ಮೊನ್ನೆ, ಆಕಿನೂ ಹೋದಳು ಲವ್ ಮಾಡಿ, ಮುಂದೆ ಅವನು ತಲಾಕ್ ಕೊಟ್ಟುಬಿಟ್ಟ. ಆ ಲೆವೆಲ್ದಾಗ ಸಹಿತ ಈ ಲವ್ ಜಿಹಾದದ ಒಂದು ಪರಿಣಾಮ ಇವತ್ತು ನಮ್ಮ ದೇಶನಾಗ ಕಾಣಿಸೋ ಮುಂದೆ ನಾವು ಹಿಂದೂ ಧರ್ಮದ ರಕ್ಷಣೆಗಾಗಿ ನಮ್ಮೆಲ್ಲ ತಾಯಂದರು ಹಿರಿಯರು ಜಾಗೃತರಾಗಬೇಕು. ನಾವು ಯಾವುದೋ ಒಂದು ಆಸೆ ಆಮಿಷಕ್ಕೆ ಬಲಿಯಾಗದೆ ಧರ್ಮ ಯಾರು ಉಳಿಸ್ತಾರೆ, ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರ, ಅದು ಆ ಸ್ವಾಮಿಗಳಿಗೆ ಗೌರವ ಕೊಡಬೇಕು. ಎಲ್ಲರೂ ಬಂದು ಜಗಳ ಹಚ್ಚೋದು ಅವ್ರು ಬೇರೆ ಇವ್ರು ಎಲ್ಲರೂ ಒಂದೇ, ನಮಗೆಲ್ಲ ಮಠಗಳು ಅಷ್ಟೇ ಶ್ರೇಷ್ಠ. ಅದು ಯಾರಿಗಾರೆ ನಡ್ಕೋರಿ, ನೀವು ಬಸವಣ್ಣಗರೇ ನಡ್ಕೋರಿ, ಪಂಚಪೀಠದವ್ರು ನಡ್ಕೋರಿ, ನೀವು ಊರಿನ ಪೂಜ್ಯರೇ ನಡ್ಕೋರಿ, ಅವರೆಲ್ಲರ ಉದ್ದೇಶ ಒಂದೇ ಇರಬೇಕು, ಸನಾತನ ಧರ್ಮ ಉಳಿಬೇಕನ್ನೋಂಥ ಕಾರಣಕ್ಕೆ ಬಂಧುಗಳೇ ಈ ಒಂದು ಹಿಂದೂ ಜಾಗರಣ ಮಾಡುವಂಥ ಒಂದು ಕಾರ್ಯಕ್ರಮ ಏನು ಹಾಕ್ಕೊಂಡು ಇವತ್ತು ನಾವೆಲ್ಲ ಒಂದು ಸಣ್ಣ ಹಳ್ಳಿ ಇದ್ದರೂ ಸಹ ಎಷ್ಟು ಜನ ಸೇರಿರಂದರೆ ನೀವೆಲ್ಲರೂ ಜಾಗೃತರಾಗಿರಿ. ಮುಂದಿನ 2028ಕ್ಕೆ ಒಂದು ಹೊಸ ಬದಲಾವಣೆ ಕರ್ನಾಟಕದಲ್ಲಿ ಆಗಲೇಬೇಕು. ಇವರು ಬಂದ್ರಂದ್ರೆ ನಮ್ಗೆ ಉಳಿಗಾಲಿಲ್ಲ, ಅಲ್ಲಿಂದ ಇನ್ನೂ ನಮ್ಮದು ಪರಿಸ್ಥಿತಿ ಕೆಡ್ತದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ನಾನು ನಿಮಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಈ ರಾಜ್ಯದಲ್ಲಿ ಬದಲಾವಣೆಯ ಕಾಲ ಪ್ರಾರಂಭ ಆಗಲಿ, ಸನಾತನ ಧರ್ಮವನ್ನು ಉಳಿಸುವಂಥ ವ್ಯಕ್ತಿಗಳು ಈ ರಾಜ್ಯದ ಚುಕ್ಕಾಣಿ ಹಿಡೀಲಿ ಅಂತ ಕೇಳ್ಕೊಂಡು 1-2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ.